ನಮ್ಮ 3 ಜನಕ್ಕೂ ಕೆಲಸದವ್ರಿಗೆ ಪಾಂಡಿಚೇರಿಗೆ ಹೋಗ್ತೀನಿ, ನಾವು ಟೂರ್ ಹೋಗ್ತಾ ಇದ್ದೀವಿ, ಬೆಳಗ್ಗೆ ಬೇಗ ಬನ್ನಿರಿ ಅಂತ ಹೇಳಿದ್ರು. ನಾನು 8:30ಗೆ ಬಂದೆ, ರಾತ್ರಿ 7:30ಗೆ ಮನೆಗೆ ಹೋದೆ, 8:30ಗೆ ಬಂದೆ. ನಾನು ಸಂಡೇ ಬರ್ತಾ ಇರಲಿಲ್ಲ ಕೆಲಸಕ್ಕೆ. ಮೇಡಮ್ ನನಗೆ ಕರೆದಿದ್ರು, ಪ್ಯಾಕಿಂಗ್ ಇದೆ ಬನ್ನಿ ಅಂತ. ನಾನು ಬಂದ್ಬಿಟ್ಟು ನೆನ್ನೆ ಅವ್ರ ಜೊತೆ ಇದ್ಬಿಟ್ಟು ರಾತ್ರಿ ಹೋದೆ. ನೈಟ್ ಹೋಗಿ ಬೆಳಿಗ್ಗೆ ಅಲ್ಲಿ ಬರ್ಬೇಕಾದ್ರೆ ಅಲ್ಲಿ ಜನ ಕಂಡ್ರು, ಕೇಳಿದೆ ಯಾರಿಗೊಬ್ರಿಗೆ ಹಿಂಗೆ ಆಗಿದೆ ಅಂತ ಹೇಳಿದ್ರು. ಅಷ್ಟು ಬಿಟ್ಟರೆ ಏನೂ ಗೊತ್ತಿಲ್ಲ ಸರ್. ಅವ್ರ ಮನೇಲಿ ಗಂಡ ಹೆಂಡತಿ ತುಂಬ ಪ್ರೀತಿಯಾಗಿರೋರು, ತುಂಬ ಓದ್ಕೊಂಡಿದ್ರು ಇಬ್ರು. ಮಕ್ಕಳಿಗಂತೂ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ರು ಅವರು. ಒಂದು ಚೂರು ಬಿದ್ದರು ಆಂಟಿ 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 ಅದು ಹೆಂಗೆ ಅವ್ರಿಗೆ ಮನಸ್ಸು ಬಂದಿದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಸರ್. ಅವ್ರ ಊರು UP, ಅವ್ರಿಗೆ ಸರ್ಗೆ 2 ಅಣ್ಣರಿದ್ದಾರೆ, ಅಮ್ಮ ಅಪ್ಪ ಇಬ್ಬರು ಇದ್ದಾರೆ. ಇವ್ರಿಗೆ ಮೇಡಮ್ಗೆ ತಾಯಿ ಇಲ್ಲ, ಸೊ ಅಜ್ಜಿ ಸಾಕ್ಬಿಟ್ಟು ಇವ್ರದ್ದಿಬ್ಬರದು ಲವ್ ಮ್ಯಾರೇಜು ಮತ್ತು ಅರೇಂಜ್ ಮ್ಯಾರೇಜು ಎರಡೂ. ಅವರು ಓನರ್ ಇದ್ದಾರಲ್ವ ಸರ್, ಅವ್ರ ಕಂಪ್ನಿಲೇ ಇಲ್ಲಿ ಆನ್ಲೈನಲ್ಲಿ ಕೆಲಸ ಮಾಡೋರು, ಔಟ್ ಆಫ್ ಕೇರ್. ಹೌದು ಸರ್, ತುಂಬ ಒಳ್ಳೆಯರು. ಮೇಡಮು ಒಳ್ಳೆಯರು, ಸರ್ರು ಒಳ್ಳೆಯರು. ನಾನೀಗ 2 ವರ್ಷ ಅವ್ರ ಜೊತೆ ಹೊಂದ್ಕೊಂಡು 2 ವರ್ಷದಿಂದನೂ ಇದ್ದೀನಿ. ಇವರೆಲ್ಲ 5-6 ತಿಂಗಳು. ಆ ಚಿಕ್ಕ ಮಗುನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ ಸೊ. ಮುದ್ದದ ಮಕ್ಕಳು ಸೊ. ಅವ್ರಿಗೆ ಹೆಂಗೆ ಮನ್ಸು ಬಂತು ಗೊತ್ತಿಲ್ಲ. ದೊಡ್ಡ ಹುಡುಗಿಗೆ ಒಂದು ಸ್ವಲ್ಪ ಮೈಂಡ್ ಸರಿ ಇರಲಿಲ್ಲ. ಅವಾಗ ಮಗುಗೋಸ್ಕರ ಅವರು ನನ್ನ ಮಗು ಹಿಂಗಾಯ್ತು, ದೇವ್ರು ಯಾಕೆ ಹಿಂಗೆ ಮಾಡ್ದ ಅಂತ ನನ್ನ ಹತ್ರ ಡಿಸ್ಕಸ್ ಮಾಡೋರು. ಅಷ್ಟು ಬಿಟ್ಟರೆ ಅವ್ರಿಗೆ ಏನು ಪ್ರಾಬ್ಲಮ್ಮೇ ಇರಲಿಲ್ಲ ಸರ್. ಹೇಳೋರಿಲ್ಲ, ಕೇಳೋರಿಲ್ಲ, ಯಾರು ಜಗಳಾಡೋರಿಲ್ಲ, ಏನೂ ಇಲ್ಲ ಸರ್. ತುಂಬ ಒಳ್ಳೆ ಫ್ಯಾಮ್ಲಿ. ಅದೇ ಆ ಮಕ್ಕಳಿಗಂತೂ ಇಷ್ಟು ನೋವಾದರೂ ಅವರು ಇಬ್ಬರು ನೋವು ಅನ್ಭೋಗ್ಸರು. ಅದು ಹೆಂಗೆ ಅವ್ರಿಗೆ ಮನ್ಸು ಬಂತು ಸಾಯ್ಸಕ್ಕೆ ನನಗೆ ಅರ್ಥನೇ ಆಗ್ತಾಯಿಲ್ಲ ಸರ್. ಹೌದು ಸರ್, ಈಗ ನಾನು ನೋಡಿಲ್ಲ ಸರ್, ಹೇಳ್ತಾ ಇದ್ದಾರೆ ಅವರು. 2 ಮಕ್ಕಳು, 5 ವರ್ಷದ ಹೆಣ್ಣು ಹುಡುಗಿ ಅನುಪ್ರಿಯಾ, 2 ವರ್ಷದ್ದು ಪ್ರಿಯಾಂಚು ಗಂಡು ಮಗು. ನಾನು ನೋಡ್ಕೊಳಕ್ಕೆ ಬರ್ತಾಯಿದ್ದೆ. ಅವನಿಗೆ 2 ವರ್ಷದಿಂದನೂ ನಾನೇ ನೋಡ್ಕೊಂಡಿರೋದು. ಇಂಥ ಸ್ಥಿತಿ ಯಾವ ತಾಯಿ ತಂದೆಗೂ ಬರೋದು ಬೇಡ ಸೊ. ಯಾವ ತಾಯಿ ತಂದೆಗೂ ಬರೋದು ಬೇಡ. ಅವಳು ಹುಡ್ತಾಗ ಚೆನ್ನಾಗೇ ಇದ್ಲಂತೆ ಸರ್. 1-2 ವರ್ಷ ಆದಮೇಲೆ ಅವಳಿಗೆ ಡಾಕ್ಟ್ರಿಗೆ ಸ್ಕೂಲಲ್ಲಿ ಹೇಳಿದ್ರಂತೆ ಡಾಕ್ಟ್ರಿಗೆ ತೋರಿಸಿ ಅಂತ. ಆವಾಗಿಂದ ಅವಳಿಗೆ RTT ಕ್ಲಾಸಿಗೆ ಕಳ್ಸೋರು, ಸರ್ ಕರ್ಕೊಂಡು ಬರೋರು, ಅವಳಿಗೆ ಊಟ ಮಾಡಿಸೋದ್ರಿಂದ ಎಲ್ಲನೂ ತಾಯಿ ತಂದೆನೇ ಮಾಡೋರು. ಅವಳಿಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ, ಸುಮ್ಮನೆ ಆಡ್ಕೊಳ್ಳೋಳು, ಗೊಂಬೆ ಥರ ಇದ್ದಾಳೆ ಸೊ. ಕ್ಯಾಲೆಂಡ್ರಲ್ಲಿ ಮಕ್ಕಳಿದಾರಲ್ವ ಹಂಗಿದ್ದಾಳೆ, ಮುದ್ದಾದ ಮಗು ಅದು. ಅದಕ್ಕೇನು ಗೊತ್ತಾಗಲ್ಲ ಸರ್. ಇಲ್ಲ, ಒಂದು ಗಂಡು, ಪ್ರಿಯಾಂಜ್ ಗಂಡು, ನಾನು ನೋಡ್ಕೊಳ್ಳೋದು. ದೊಡ್ಡವಳು ಅನುಪ್ರಿಯಾ ಹುಡುಗಿ. ಅದು ಒಂದೊಂದು ಸರಿ ಅವ್ರು ನನ್ನ ಹತ್ರ ಹೇಳ್ಕೊಳ್ಳೋರು, ನನ್ನ ಮಗುಗೆ ಯಾಕೆ ಹಿಂಗಾಯ್ತು, ಯಾಕೆ ಹಿಂಗೆ ಮಾಡಿದ್ರು ಅಂತ. ಅಷ್ಟು ಬಿಟ್ಟರೆ ಏನೂ ಇಲ್ಲ ಸರ್. ಇಲ್ಲ ಸರ್, ಚೆನ್ನಾಗಿದ್ರು ಸರ್. ಸುಮ್ಮನೆ ದುಡ್ಡು ಕಾಸಿಗೆ ಏನು ಹೇಳ್ತಿದ್ದಾರೋ ನಂಗೆ ಗೊತ್ತಿಲ್ಲ. ಆಡಂಬರ ಜೀವನ ಮಾಡೋರು, ಆಡಂಬರ 3 ಕೆಲಸದವ್ರಿಗೆ ಇಟ್ಕೊಂಡಿದ್ರು. ನಮ್ಗೆ ಯಾವತ್ತೂ ಸ್ಯಾಲ್ರಿಗೆ ಇವತ್ತು ಕೊಡ್ತೀವಿ ಅಂತ ಹೇಳ್ತಿರ್ಲಿಲ್ಲ. ಏನೊಂದು ಪ್ರಾಬ್ಲಮ್ ಇಲ್ಲ ಸರ್. ಒಂದಿನಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅವ್ರ ಬಾಯಲ್ಲಿ ಬಂದಿಲ್ಲ. ಮನೆಗೆ ಆನ್ಲೈನಾಗೆ ಎಲ್ಲ ಡಿಲವರಿ. ಮಕ್ಕಳದಂತೂ ನೀಟ್ ಆಟ ಸಾಮಾನು, ನೀಟ್ ಬಟ್ಟೆ ಇದ್ದಾವೆ ಸೊ. ಏನಕ್ಕೆ ಹಿಂಗೆ ಮಾಡಿದ್ರು ಅಂತ ನಮ್ಗೆ ಅರ್ಥ, ನಾನು ಜೊತೆಗಿದ್ದು ಅರ್ಥ ಆಗಿಲ್ಲ ಸರ್. ನಾನು ಅವ್ರ ಜೊತೆ ಬೆಳಗ್ಗೆ 6 ಗಂಟೆಯಿಂದ 6:30, 7 ಗಂಟೆವರೆಗೂ ಇರ್ತಾಯಿದ್ದೆ. ಹಾಂ ಸರ್, ನೆನ್ನೆ ನೈಟು ಸರ್. ಹಾಂ ಸರ್, ಚೆನ್ನಾಗಿದ್ರು. ನನಗೆ ಕಾರಲ್ಲಿ ಬಿಟ್ಟು ಬರ್ತೀನಿ ಸರ್ ಅಂದರು. ನಾನು 2 ಮಕ್ಕಳು ಎದ್ದಿದ್ವಲ್ಲ, ನಾನು ಹೋಗ್ತೀನಿ ಸರ್ ಅಂದರೆ ಆಟೋಗೆ ದುಡ್ಡು ಹಾಕಿದ್ರು. ಸ್ಯಾಲ್ರಿನೂ ಇನ್ನೂ ಕೊಟ್ಟಿಲ್ಲ. ನಾನು ಹೋಗ್ತೀನಿ ಸರ್ ಅಂತ ಹೇಳ್ಬಿಟ್ಟು ಆ ಮಗುನ 7:30ವರೆಗೂ ಆಡಿಸ್ಬಿಟ್ಟು ಹೋಗಿದ್ದೀನಿ ಸರ್. ಈ ಏರಿಯಾದಲ್ಲೆಲ್ಲ ಈ ಮಗು ನನ್ನ ಮಗು ಗೊತ್ತು ಸರ್. ಎಲ್ಲರಿಗೂ ನಮಸ್ತೆ ಅಂತ ಹೇಳ್ಕೊಳ್ಳೋದು, ಬಾಯ್ ಹೇಳೋದು, ಜೈ ಶ್ರೀರಾಮ್ ಅಂತ ಹೇಳೋದು. ದೇವ್ರಿಗೆ ಕಣ್ಣಿಲ್ಲ ಬಿಡಿ ಸೋ. ಅಮ್ಮೋ, ನನ್ನ ಮಗ ಹೆಂಗೆ ಸರ್ ನೋಡಲಿ ಅಪ್ಪೋ. ರೇಷ್ಮಾ ಸರ್. 2 ವರ್ಷದಿಂದ ಅವ್ರ ಮನೆಯಲ್ಲೇ ಇದ್ದೆ ಸರ್ ನಾನು. ಎಷ್ಟು ಜನ ಕೆಲಸ ಮಾಡ್ತಿದ್ರು ಟೋಟಲ್? 3 ಜನ ಸರ್. ಒಬ್ಬರು ಪಾತ್ರೆ ತಿಕ್ಕ ಮನೆ ಕ್ಲೀನಿಗೆ ಇವ್ರು ಬರೋರು, ಒಬ್ರು ಅಡುಗೆಗೆ ಅಣ್ಣ ಬರೋರು, 1.5 ಅವರು, ನಾನು. ಇಲ್ಲ ಸರ್, ಯಾರೂ ಇಲ್ಲ. ಎಲ್ಲ ಅವರು ಯಾವಾಗ ಬಂದರು, ಓದಿರೋದೇ ಇಲ್ಲಂತೆ, ಅವ್ರ ಮದುವೆ ಆಗಿರೋದೇ ಇಲ್ಲಂತೆ, ನಂಗೆ ಗೊತ್ತಿಲ್ಲ. ಈ ಮನೆಗೆ ಶಿಫ್ಟ್ ಆದಾಗಿಂದ ನಾನು ಬಂದಿದ್ದೀನಿ. 2 ವರ್ಷದಿಂದ ನಾನು ಕಾಂಟ್ಯಾಕ್ಟಲ್ಲಿದ್ದೀನಿ. ನನಗೆ ಅವ್ರ ಊರಿಗೆ ಕರ್ಕೊಂಡು ಹೋಗಿದ್ರು ಸರ್. UP ಸರ್. ಗೊತ್ತಿಲ್ಲ ಸರ್. ಅವ್ರ ಅಮ್ಮ ಮನೆಗೂ ಕರ್ಕೊಂಡು ಹೋಗಿದ್ರು, ಸರ್ ಮನೆಗೂ ಕರ್ಕೊಂಡು ಹೋಗಿದ್ರು. ಎಲ್ಲರೂ ಒಳ್ಳೆಯರು. ಅಂದರೆ ಸರ್ ಮನೆಗೆ ಇವ್ರ ಮನೆಯಿಂದ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಇರಲಿಲ್ಲ ಅಷ್ಟೇ. ಇವ್ರಿಗೆ ಸರ್ಗೂ ಮೇಡಮ್ ಅವ್ರಿಗೆ. ಅಷ್ಟು ಬಿಟ್ಟರೆ ಅರೇಂಜ್ ಮ್ಯಾರೇಜ್ ಮತ್ತೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್? ಹೌದು ಸರ್, ಊರಲ್ಲೇ ಮಾಡಿದ್ದಾರೆ.
ಮದುವೆ ಫೋಟೋಗಳೆಲ್ಲ ಟಿ ವಿಲಿದಾಗ ಗ್ರಾಂಡಾಗಿ ಮಾಡಿದ್ದಾರೆ. ಏನು ಪ್ರಾಬ್ಲಮೇ ಇಲ್ಲ ಒಬ್ಬರದು. ಅದು ಏನು ಆಯಿತು ಯಾಕೆ ಅಂತ ಗೊತ್ತಿಲ್ಲ. ಒಂದು ಸ್ಕೂಟಿ ಇತ್ತು, ಆ ಸ್ಕೂಟಿ ಕಾಣ್ತಾ ಇಲ್ಲ, ಸರ್ವಿಸಿಗೆ ಬಿಟ್ಟಿದ್ದೀನಿ ಅಂತ ಹೇಳಿದರು. ಕಾರು ಅವ್ರದ್ದೇನೆ. ನನಗೆ ಮನೇಲಿ ಎಲ್ಲನೂ ಗೊತ್ತು. ಇವತ್ತು ಪಾಂಡಿಚೇರಿಗೆ ಹೋಗ್ತೀವಿ, 3 ದಿನ ಹಾಲಿಡೇ. ಟ್ರಿಪ್ ಹೋಗ್ತಾ ಇದ್ದೀವಿ. ಏನು ಅಂತ ಗೊತ್ತಿಲ್ಲ ಸರ್. ಕಾರ್ನೇನೆ 5:15 ಕರೆಸ್ಬಿಟ್ಟು ಕ್ಲೀನ್ ಮಾಡಿಸ್ಕೊಂಡಿದ್ದಾರೆ ಹೋಗೋಕ್ಕೆ. ನನಗೆ ಹೇಳಿದರು ಬಂದುಬಿಟ್ಟು ಪಾಪಕ್ಕೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಹೋಗ್ಬಿಡು 11:15ಗೆ, ನಾವು 3 ದಿನ ಬಿಟ್ಟು ಬರ್ತೀವಿ ಫ್ರೈಡೇ ಬಂತು. ಇವಳಿಗೂ ಹಂಗೆ ಹೇಳಿದ್ದಾರೆ, ಅಡುಗೆನಿಗೂ ಹಂಗೆ ಹೇಳಿದ್ದಾರೆ. ಸಡನ್ನಾಗಿ ಏನಾಯಿತು ಅಂತ ನಮ್ಗೆ ಅರ್ಥ ಆಗಿಲ್ಲ. ಏನಾಯಿತು ಅಂತ ಗೊತ್ತಿಲ್ಲ. ಮೇಡಮ್ ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ದಾರೆ. ನಮಸ್ತೆ ಸರ್.